ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ನಾವೇನು ಮಾಡ್ತಾ ಹೋಗ್ತೀವಿ, ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳ ಬಗ್ಗೆ ಏನು ಮಾಡ್ತಾ ಹೋಗ್ತೀವಿ, ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ನೇರವಾಗಿ ನಾನು PDF ಮೂಲಕ ಏನು ಮಾಡ್ತಾ ಹೋಗ್ತೀನಿ, ಪಾಠವನ್ನು ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಗಳಲ್ಲಿ ಮುಖ್ಯವಾದ ಯಾವುಗಳಪ್ಪ ಅಂದ್ರೆ, ಒಂದನೇದು ಸಹಕಾರ ಸಂಘಗಳು ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ಅಂತ ನೋಡ್ತಾ ಹೋಗ್ತೀವಿ. ಕೂಡು ಬಂಡವಾಳ ಸಂಸ್ಥೆಗಳು, ಜಾಯಿಂಟ್ ಸ್ಟಾಕ್ ಕಂಪನೀಸ್, ಬಹುರಾಷ್ಟ್ರೀಯ ನಿಗಮಗಳು, ಮಲ್ಟಿನ್ಯಾಷನಲ್ ಕಂಪ್ನೀಸ್, ಇದು MNC ಕಂಪ್ನಿ ಅಂತ ಕರಿತಾವಲ್ಲ ಅವು. ನೇರವಾಗಿ ಒಂದೊಂದೇ ಚರ್ಚೆಯನ್ನು ಮಾಡ್ತಾವೆ. ಮೊದಲು ಸಹಕಾರಿ ಸಂಘಗಳ ಬಗ್ಗೆ ಚರ್ಚೆನ ಮಾಡ್ತಾವೆ. ಏನು ಕೋಆಪರೇಟಿವ್ ಸೊಸೈಟೀಸ್, ಇವು ಪ್ರಪಂಚದಾದ್ಯಂತ ಈ ಸಹಕಾರಿ ಸಂಘಗಳು ಕಂಡುಬರ್ತಾ ಹೋಗ್ತವೆ. ಇವು ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಗಳಾಗಿದ್ದು ಆರ್ಥಿಕವಾಗಿ ಹಿಂದುಳಿದಿರುವಂಥ ಮತ್ತು ತಮ್ಮ ಒಂದು ಸದಸ್ಯರ ಅನುಕೂಲತೆಗಳಿಗಾಗಿ ಸ್ಥಾಪಿಸಿಕೊಂಡಿರುವಂಥ ಸಂಸ್ಥೆಗಳು ಆಗ್ತಾ ಹೋಗ್ತವೆ. ಹಾಗಾದ್ರೆ ಪ್ರಪಂಚದಲ್ಲಿ ಮೊದಲ ಸಹಕಾರಿ ಸಂಘವು ಯಾವಾಗ ಪ್ರಾರಂಭ ಆಕತ್ತಂದ್ರೆ 1844ರಲ್ಲಿ ರಾಬರ್ಟ್ ಓವನ್ ಎಂಬುವರಿಂದ ಏನು ಮಾಡ್ತಾ ಹೋಗ್ತೈತಿ, ಇಂಗ್ಲೆಂಡಿನ ರಾಕ್ಟೆಲ್ ಎಂಬಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಇದು ಗ್ರಾಹಕರ ಸಹಕಾರಿ ಸಂಘವಾಗಿತ್ತು. ಸಾಮಾನ್ಯವಾಗಿ ಈ ಸಹಕಾರಿ ಸಂಘಗಳು ಆರ್ಥಿಕ ಪ್ರಗತಿ ಸಾಧಿಸಲು ಮತ್ತು ಆರ್ಥಿಕ ಶೋಷಣೆಯಿಂದ ಮುಕ್ತವಾಗಲು ಆರ್ಥಿಕ ಸಮಾನತೆ ಹೊಂದಿರುವ ವ್ಯಕ್ತಿಗಳು ಈ ಸಂಘಗಳನ್ನು ಏನು ಮಾಡ್ತಾ ಇದ್ರು, ಸ್ಥಾಪಿಸ್ಕೊಳ್ತಾ ಇದ್ರು. ಉದಾಹರಣೆಗೆ ರೈತರು ವ್ಯವಸಾಯ ಸಾಲದ ಒಂದು ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ಇವುಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಏನು ಮಾಡ್ತಾಯಿದ್ರು, ಸಾಲವನ್ನು ಪಡೆದು ಏನು ಮಾಡ್ತಾಯಿದ್ರು, ಲೇವಾದೇವಿಗಾರರಿಂದ ಏನು ಮಾಡ್ತಾಯಿದ್ರು, ಅವರ ಹಿಡಿತದಿಂದ ಪಾರಾಗ್ತಾಯಿದ್ರು. ಅದೇ ರೀತಿ ಸಹಕಾರಿ ಮಾರುಕಟ್ಟೆ ಸಂಘಗಳನ್ನು ಸ್ಥಾಪಿಸಿಕೊಂಡು ತಾವು ಬೆಳೆದಂಥ ಫಸಲುಗಳಿಗೆ ಮಧ್ಯವರ್ತಿಗಳ ಒಂದು ಹಿಡಿತದಿಂದ ಪಾರಾಗಿ ಒಳ್ಳೆಯ ಬೆಲೆ ಬರುವಂತೆ ಏನು ಮಾಡ್ತಾಯಿದ್ರು, ಮಾಡ್ಕೊಳ್ತಾರೆ. ಇದು ಸಹಕಾರಿ ಮಾರುಕಟ್ಟೆ ಸಂಸ್ಥೆ ಆಗ್ತೈತಿ. ಇನ್ನೊಂದು ರೈತರ ವ್ಯವಸಾಯ ಸಾಲದ ಸಹಕಾರಿ ಸಂಘ ನೋಡ್ತಾ ಹೋಗ್ತೀವಿ. ಜೊತೆಗೆ ಹಾಗಾದ್ರೆ ಈ ಒಂದು ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ ಯಾವ ರೀತಿ ಆತಂತ ನೋಡಿದಾರೆ, ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ 1912ರಲ್ಲಿ ಈ ಒಂದು ಸಹಕಾರಿ ಸಂಘಗಳ ಕಾಯ್ದೆ ಬರ್ತಾ ಹೋಗ್ತೈತಿ. ಈ ಒಂದು 1912ರಲ್ಲಿ ಸಹಕಾರಿ ಸಂಘಗಳ ಕಾಯ್ದೆ ಬಂದ ನಂತರದಲ್ಲಿ ಈ ಒಂದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಒಳಪಡ್ತಾ ಹೋಗ್ತವೆ. ಜೊತೆಗೆ ಈ ಸಹಕಾರಿ ಸಂಘಗಳ ರಚನೆಯು ರಾಜ್ಯದಿಂದ ರಾಜ್ಯಕ್ಕೆ ಏನೈತಿ ಭಿನ್ನವಾಗಿ ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಮೊದಲು ನೋಡ್ತಾ ಹೋಗ್ತೀವಿ, ಏನು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಸಿದ್ದನರಾಮನಗೌಡ ಸಣ್ಣ ಪಾಟೀಲ್ ಅವರು ಏನು ಮಾಡ್ತಾ ಹೋಗ್ತಾರೆ, ಮೊದಲು ಒಂದು ಸಹಕಾರಿ ಸಂಘವನ್ನು ಕಟ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಧಾರವಾಡವನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಸಹಕಾರಿ ಸಂಘಗಳ ಸಾಮಾನ್ಯ ಲಕ್ಷಣಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡೋದಾದ್ರೆ, ಇವು ವ್ಯಕ್ತಿಗಳ ಒಂದು ಸ್ವಯಂ ಪ್ರೇರಿತ ಸಂಸ್ಥೆಗಳಾಗಿರಬೇಕು. ಅಂದ್ರೆ ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ಯಾರ ಒಂದು ಅಪೇಕ್ಷೆಯ ಮೇರೆಗೆ ಒಂದು ಪ್ರೇರಿತ ಸಂಸ್ಥೆಗಳಲ್ಲಿ ಇವು ಸ್ವಯಂ ಪ್ರೇರಿತ, ಇವು ವ್ಯಕ್ತಿಗಳ ಒಂದು ಸ್ವಯಂ ಪ್ರೇರಿತವಾದಂಥ ಸಂಸ್ಥೆಗಳಾಗ್ತವೆ. ಇಲ್ಲಿನ ಒಂದು ಸದಸ್ಯತ್ವವು ಯಾವುದೇ ಒಂದು ಜಾತಿ, ಧರ್ಮ, ವರ್ಗ ಮತ್ತು ಲಿಂಗ ಭೇದವಿಲ್ಲದೆ ಎಲ್ಲ ವಯಸ್ಕರಿಗೆ ಏನು ಮಾಡ್ತಾ ಹೋಗ್ತೈತಿ, ತೆರೆದಾಡ್ತಾರೆ ಏನು ಸದಸ್ಯತ್ವವನ್ನು. ಇಲ್ಲಿ ಸದಸ್ಯರ ಸಂಖ್ಯೆಗೆ ಗರಿಷ್ಠ ಮಿತಿ ಇರುವುದಿಲ್ಲ. ಆದರೆ ಏನು ಕಡಿಮೆ ಅನ್ನೋದು ಏನದ, ಕನಿಷ್ಠ ಮಿತಿ ಇರಬೇಕು. ಅಂದರೆ ಕನಿಷ್ಠ 10 ಜನನಾರ ಬೇಕು. ಒಂದು ಸಹಕಾರಿ ಸಂಘ ಸ್ಥಾಪನೆ ಆಗಬೇಕಂದ್ರೆ ಕನಿಷ್ಠ 10 ಜನನಾರ ಇರಬೇಕು. ಆದರೆ ಗರಿಷ್ಠ ಮಿತಿಯನ್ನು ಒಳಗೊಂಡಿಲ್ಲ. ಇಲ್ಲಿ ಪ್ರಜಾಪ್ರಭುತ್ವದ ಮಾದರಿ ಆಡಳಿತ ಇರುತ್ತದೆ. ಅಂದರೆ ಈ ಒಂದು ಸಹಕಾರಿ ಸಂಘಗಳು ಕೂಡ ಪ್ರಜಾಪ್ರಭುತ್ವದ ಮಾದರಿ ಆಡಳಿತವನ್ನು ಇರ್ತಾವೆ. ಯಾಕಪ್ಪ ಅಂದ್ರೆ ಸಂಘದ ಒಂದು ಸರ್ವಸಾಮಾನ್ಯ ಸಭೆಗೆ ಎಲ್ಲ ಸದಸ್ಯರು ಏನು ಮಾಡ್ತಾ ಹೋಗ್ಬೋದು, ಹಾಜರಾಗ್ಬೋದು. ಜೊತೆಗೆ ಪ್ರತಿ ಸದಸ್ಯನಿಗೆ ಎಷ್ಟೇ ಬಂಡವಾಳ ಇದ್ದರೂ ಕೂಡ ಆ ಒಂದೇ ಒಂದು ಮತ ಚಲಾಯಿಸಲು ಹಕ್ಕಿರುತ್ತದೆ. ಅಂದರೆ ಸಹಕಾರಿ ಸಂಘದೊಳಗೆ ಏನಾಗಿರ್ತಾರೆ, ಸದಸ್ಯರು ಒಬ್ಬರು ಹೆಚ್ಚಿನ ಬಂಡವಾಳವನ್ನು ಹೂಡಿರ್ತಾರೆ, ಒಬ್ಬರು ಕಡಿಮೆ ಬಂಡವಾಳವನ್ನು ಹೂಡಿರ್ತಾರೆ. ಹೆಚ್ಚಿಗೆ ಬಂಡವಾಳ ಹೂಡ್ಯಾರಂತಂದು ಅವರಿಗೆ 2 ಮತ ಇಲ್ಲ, ಏನು
ಕಡಿಮೆ ಮತವನ್ನು ಹೊಂದಿದ್ರು ಕೂಡ ಕಡಿಮೆ ಬಂಡವಾಳ ಹೂಡಿದರೂ ಕೂಡ ಒಂದೇ ಮತ, ಹೆಚ್ಚು ಬಂಡವಾಳ ಹೂಡಿದ್ರೂ ಒಂದೇ ಮತ. ಅಂದ್ರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಡಳಿತವನ್ನು ಈ ಸಹಕಾರಿ ಸಂಘಗಳಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಸಂಘದ ಸದಸ್ಯರು ಒಂದೇ ಮತ ಚಲಾಯಿಸಲು ಹಕ್ಕಿರುತ್ತದೆ. ಸಂಸ್ಥೆಯ ಲಾಭವನ್ನು ಹೂಡಿಕೆಗನುಗುಣವಾದ ಪ್ರಮಾಣದಲ್ಲಿ ಹಂಚಲಾಗುತ್ತದೆ. ಅಂದ್ರೆ ಏನು ಸಹಕಾರಿ ಸಂಘಗಳು ಅಥವಾ ಸಂಸ್ಥೆಗಳು ಏನು ಬಂದಂಥ ಲಾಭವನ್ನು ಏನು ಬಂಡವಾಳ ಹೂಡಿಕೆ ಮಾಡಿರ್ತಲ್ಲ ಅದರ ಒಂದು ಅನುಗುಣವಾಗಿ ಏನು ಮಾಡ್ತಾ ಹೋಗ್ತಾರೆ, ಹಂಚಿಕೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ 6.25% ಕಡಿಮೆ ಇಲ್ಲದಂತೆ ಹಂಚಬೇಕಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಬಂಡವಾಳ ಯಾವ ರೀತಿ ಹೂಡಿಕೆ ಮಾಡಿತಾ ಅದರ ಒಂದು ಅನುಗುಣವಾಗಿ ಏನು ಮಾಡ್ತಾ ಹೋಗ್ತಾರೆ, ಅದರ ಪ್ರಮಾಣದಲ್ಲಿ ಹಂಚಿಕೆಯನ್ನು ಮಾಡ್ತಾ ಹೋಗ್ತಾರೆ. ಲಾಭದ ಒಂದು ಭಾಗ ಸಂಘದ ಸಾಮಾನ್ಯ ನಿಧಿಗೆ ವರ್ಗಾಯಿಸಲಾಗುತ್ತದೆ. ಏನು ಬಂದದ್ದು ಲಾಭ ಅಷ್ಟು ಅವರ ಹಂಚ್ಕೊಳಂಗಿಲ್ಲ. ಲಾಭದ ಒಂದು ಭಾಗ ಸಂಘದ ಒಂದು ಸಾಮಾನ್ಯ ನಿಧಿಗೆ ಏನು ಮಾಡ್ತಾ ಹೋಗ್ತಾರೆ, ವರ್ಗಾವಣೆಯನ್ನು ಮಾಡ್ತಾ ಹೋಗ್ತಾರೆ. ಇವುಗಳ ಸ್ಥಾನಮಾನ ಮತ್ತು ನಿಯಂತ್ರಣ ಸರ್ಕಾರದ ಮೇಲ್ವಿಚಾರಣೆಗೆ ಒಳಗಾಗಿರ್ತದೆ. ಅಂದರೆ ಇವುಗಳ ಒಂದು ಸ್ಥಾನಮಾನ ನಿಯಂತ್ರಣವನ್ನು ಸರ್ಕಾರದ ಮೇಲ್ವಿಚಾರಣೆಗಾಗಿ ಒಳಗಾಗಿರ್ತೈತಿ. ಅಂದರೆ ಇವ್ರು ಬೇಕಾಬಿಟ್ಟಿ ಮಾಡೋಕ್ಕೆ ಬರೋದಲ್ಲ, ಇದು ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ನಡೀತಾ ಇರ್ತೈತೆ. ಒಟ್ಟಾರೆಯಾಗಿ ಸರಳವಾಗಿ ಹೇಳೋದಾರ ಸಹಕಾರಿ ಸಂಘಗಳ ಸಾಮಾನ್ಯ ಲಕ್ಷಣಗಳು ಹೇಳೋದಾರ ವ್ಯಕ್ತಿಗಳ ಒಂದು ಸ್ವಯಂ ಪ್ರೇರಿತ ಒಂದು ಸಂಸ್ಥೆ ಆಗಿರ್ತೈತಿ. ಇಲ್ಲಿ ಜಾತಿ, ಧರ್ಮ, ಲಿಂಗ ಇವುಗಳ ಆಧಾರದ ಮೇಲೆ ಏನು ಮಾಡಿರಂಗಲ್ಲ ಸದಸ್ಯತ್ವವನ್ನು ಮುಕ್ತವಾಗಿ ಸದಸ್ಯತ್ವವನ್ನು ತೆರೆದಿರ್ತಾರೆ. ಇಲ್ಲಿ ಸದಸ್ಯರ ಸಂಖ್ಯೆಗೆ ಯಾವುದೇ ಒಂದು ಮಿತಿ ಇರೋದಿಲ್ಲ. ಇಲ್ಲಿ ಪ್ರಜಾಪ್ರಭುತ್ವದ ಮಾದರಿಯಂತೆ ಇಲ್ಲಿ ಆಡಳಿತವನ್ನು ನೋಡ್ತಾ ಹೋಗ್ತೀವಿ. ಏನು ಸಂಘದ ಒಂದು ಪ್ರತಿಯೊಬ್ಬ ಸದಸ್ಯನು ಏಕಮತವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಏನು ಸಂಘ ಗಳಿಸಿದಂಥ ಲಾಭವು ಪ್ರತಿಯೊಬ್ಬ ಸದಸ್ಯನು ಬಂಡವಾಳ ಹೂಡಿಕೆಯ ಅನುಗುಣವಾಗಿ ಏನು ಮಾಡ್ತಾ ಹೋಗ್ತಾರೆ, ಹಂಚಿಕೆಯನ್ನು ಮಾಡ್ತವೆ. ಜೊತೆಗೆ ಲಾಭದ ಒಂದು ಭಾಗವನ್ನು ಸಂಘದ ಒಂದು ಸಂಸ್ಥೆಯ ಒಂದು ಸಾಮಾನ್ಯ ನಿಧಿಗೆ ವರ್ಗಾವಣೆಯನ್ನು ಮಾಡ್ತಾ ಹೋಗ್ತಾರೆ. ಇದರ ಒಂದು ಮೇಲ್ವಿಚಾರಣೆ ಅಥವಾ ಇದರ ಒಂದು ಸ್ಥಾನಮಾನ ನಿಯಂತ್ರಣವನ್ನು ಸರ್ಕಾರದ ಮೇಲ್ವಿಚಾರಣೆಗೆ ಒಳಗಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಸಹಕಾರಿ ಸಂಘದ ವಿಧಗಳು ನೋಡೋದಾದ್ರೆ ಒಂದನೇದು ಸಾಲದ ಸಹಕಾರಿ ಸಂಘಗಳದವು, ಮಾರುಕಟ್ಟೆ ಸಹಕಾರಿ ಸಂಘಗಳದವು, ಉತ್ಪಾದಕರ ಸಹಕಾರಿ ಸಂಘಗಳು, ಗ್ರಾಹಕರ ಸಹಕಾರಿ ಸಂಘಗಳು, ಬೇಸಾಯಗಾರರ ಸಹಕಾರಿ ಸಂಘಗಳು, ಗೃಹ ನಿರ್ಮಾಣ ಸಹಕಾರಿ ಸಂಘಗಳು ಮತ್ತು ಜೊತೆಗೆ ವಿವಿಧ ರೀತಿಯ ಸಹಕಾರಿ ಸಂಘಗಳನ್ನು ನೋಡ್ತಾ ಹೋಗ್ತೀವಿ. ಈ ಸಹಕಾರಿ ಸಂಘಗಳಲ್ಲಿ ಕೇವಲ ಕೃಷಿಗೆ ಮಾತ್ರ ಕಂಡುಬರೋಂಗಿಲ್ಲ. ಇಲ್ಲಿ ಕೃಷಿ ಜೊತೆಗೆ ಇನ್ನಿತರ ಒಂದು ಸಹಕಾರಿ ಸಂಘಗಳು ನೋಡ್ತವೆ. ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ, ಉತ್ಪಾದಕರು, ಗೃಹ ನಿರ್ಮಾಣ, ಬೇಸಾಯಗಾರ ಮತ್ತು ಉತ್ಪಾದಕರು ಇನ್ನಿತರಂಥ ಸಹಕಾರಿ ಸಂಘಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಸಹಕಾರಿ ಸಂಘಗಳ ಒಂದು ಪ್ರಯೋಜನಗಳು ಏನಂತ ನೋಡೋದಾದ್ರೆ ಇವುಗಳ ಒಂದು ರಚನೆ ಏನಿರ್ತೈತಪ್ಪ ಅಂದ್ರೆ ಸುಲಭವಾಗಿರ್ತೈತಿ. ಇಲ್ಲಿ ಹೆಚ್ಚಿನ ಒಂದು ಬಂಡವಾಳ ಅಗತ್ಯವಿರಂಗಿಲ್ಲ. ಇಲ್ಲಿ ಎಲ್ಲ ಸದಸ್ಯರಿಗೂ ಸಮಾನವಾದಂಥ ಹಕ್ಕು ಬಾಧ್ಯತೆಗಳು ಇರ್ತವೆ. ಇಲ್ಲಿ ಸದಸ್ಯರಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯ ಇರಂಗಿಲ್ಲ. ಜೊತೆ ಪ್ರಜಾಪ್ರಭುತ್ವದ ಮಾದರಿಯ ರೀತಿಯಲ್ಲಿ ನಡೀತಾ ಹೋಗ್ತೈತಿ. ಪ್ರತಿ ಸದಸ್ಯನಿಗೂ ಒಂದೇ ಮತದಾನದ ಹಕ್ಕಿರುತ್ತದೆ. ಸದಸ್ಯರ ಹೊಣೆಗಾರಿಕೆ ಸೀಮಿತವಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ಸದಸ್ಯರ ಉಳಿತಾಯ ಮಾಡುವಂಥ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿರ್ತಾರೆ. ಬಂಡವಾಳಶಾಹಿ ಮತ್ತು ಸಮಾಜಶಾಹಿಗಳ ಪದ್ಧತಿಗಳ ಮಧ್ಯೆ ಉತ್ತಮ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಹೋಗ್ತೀವಿ. ಸಹಕಾರಿ ಸಂಘಗಳ ಒಂದು ಧ್ಯೇಯವಾಕ್ಯ ಏನಪ್ಪ ಅಂದರೆ ಎಲ್ಲರಿಗಾಗಿ ಒಬ್ಬನಿಗಾಗಿ ಎಲ್ಲರೂ ಎಂಬ ಧ್ಯೇಯವಾಕ್ಯವನ್ನು ನೋಡ್ತಾ ಹೋಗ್ತೀವಿ. ಇದು ಸಹಕಾರಿ ಸಂಘಗಳ ಒಂದು ಪ್ರಯೋಜನಗಳನ್ನು ನೋಡ್ತಾ ಹೋಗ್ತೀವಿ. ಈ ಸಹಕಾರಿ ಸಂಘಗಳ ಒಂದು ದೋಷಗಳನ್ನು ನೋಡೋದು ಎಲ್ಲಿ ಉಪಯೋಗ ಇರ್ತೈತೋ ಅಲ್ಲಿ ದುರುಪಯೋಗನೂ ಇರ್ತೈತಿ. ಜೊತೆಗೆ ಎಲ್ಲಿ ಅನುಕೂಲ ಇರ್ತೈತಿ ಎಲ್ಲಿ ಅನಾನುಕೂಲನೂ ಇರ್ತಾ ಇರ್ತೈತಿ. ಬಂಡವಾಳ ಮಿತಿ ಇರುವುದರಿಂದ ಇಲ್ಲಿ ದೊಡ್ಡ ಪ್ರಮಾಣದ ವಹಿವಾಟವನ್ನು ಮಾಡಲು ಸಾಧ್ಯವಿಲ್ಲ. ಹೌದು, ಅದು ಏನೋ ಕಡಿಮೆ ಬಂಡವಾಳ ಇದ್ದ ಅಲ್ಲಿ ಕಡಿಮೆ ವಹಿವಾಟು ಮಾಡ್ಬೋದು. ಆದರೆ ಯಾವುದೇ ದೊಡ್ಡ ಪ್ರಮಾಣದ ಒಂದು ವಹಿವಾಟವನ್ನು ಮಾಡಲು ಸಾಧ್ಯವಿಲ್ಲ. ಸರಿಯಾದ ನೌಕರರು ಸಿಗುವುದು ಕಷ್ಟವಾಗುತ್ತದೆ. ಈ ಒಂದು ಸಹಕಾರಿ ಸಂಘಗಳಿಗೆ ಸರಿಯಾದ ನೌಕರರು ಸಿಗುವುದು ಕಷ್ಟ ಆಗ್ತೈತಿ. ಆಡಳಿತದ ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ಹೌದು, ಯಾಕಪ್ಪ ಅಂದ್ರೆ ಸದಸ್ಯರಿಂದ ಕೂಡಿದಂಥ ಸಂಸ್ಥೆ ಆಗ್ತೈತೆ. ಹಾಗಾಗಿ ಇಲ್ಲಿ ಆಡಳಿತದ ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚು ಕಂಡು ಬರ್ತಾ ಹೋಗ್ತೈತಿ. ಹಣವನ್ನು ದುರುಪಯೋಗ ಮಾಡಿಕೊಳ್ಳುವ ಅವಕಾಶಗಳಿರ್ತವೆ. ಹೌದು, ಹಣವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಅವಕಾಶ ಈ ಹಿಂದೆ ನೋಡ್ತಾ ಹೋದ್ವಿ. ಒಂದು ನಿಗಮದ ಹಣವನ್ನು ಏನು ಮಾಡ್ತಾ ಹೋಗ್ತಾರೆ, ದುರುಪಯೋಗವನ್ನು ಪಡಿಸ್ಕೊಂಡ್ರು.
ಪಕ್ಷಪಾತ ಮತ್ತು ಲಂಚಗೊಳಿತನಕ್ಕೆ ಅವಕಾಶಗಳಿರ್ತವೆ. ಇಲ್ಲಿ ಪಕ್ಷಪಾತ ಮತ್ತು ಲಂಚಗೊಳಿತನಕ್ಕೆ ಏನಿರ್ತೈತಿ ಕಡ್ಡಾಯವಾಗಿ ಏನಿರ್ತೈತಿ ಅವಕಾಶ ಐತಿ ಎಲ್ಲಿ ಸಹಕಾರ ಸಂಘಗಳಲ್ಲಿ ನೋಡ್ತಾ ಇರ್ತೀವಿ ಇತ್ತೀಚಿನ ಒಂದು ವರ್ತಮಾನದಲ್ಲಿ. ಹಾಗಾದ್ರೆ ಭಾರತದಲ್ಲಿ ಸಹಕಾರಿ ಪದ್ಧತಿಯ ಆಂದೋಲನ ಯಾವ ರೀತಿ ಪ್ರಾರಂಭ ಆತಂದ್ರೆ, ಭಾರತದಲ್ಲಿ ಸಹಕಾರಿ ಸಂಘಗಳ ಒಂದು ಕಾಯ್ದೆಯನ್ನು ತರುವುದರ ಮೂಲಕ 1904ರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಸಹಕಾರಿ ಸಂಘಗಳು ಪ್ರಾರಂಭ ಆಗ್ತಾವೆ. ಆನಂತರ ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ, 1912ರಲ್ಲಿ ಏನು ಈ ಒಂದು ಸಹಕಾರಿ ಸಂಘಗಳ ಕಾಯ್ದೆಯನ್ನು ಜಾರಿಗೆ ತರ್ತಾ ಹೋಗ್ತದೆ. ಅಂದ್ರೆ ಈ ಒಂದು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಂಘವು ಕೂಡ ಏನು ಮಾಡ್ತಾ ಹೋಗ್ಬೇಕು, ನೋಂದಣಿ ಮಾಡುವುದು ಕಡ್ಡಾಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಸ್ವಾತಂತ್ರ್ಯ ನಂತರದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲಿ ಈ ಸಹಕಾರಿ ಸಂಘಗಳ ಹೆಚ್ಚು ಪ್ರವರ್ತಮಾನಕ್ಕೆ ಬರ್ತಾ ಹೋಗ್ತವೆ. ಈಗ ನಮ್ಮ ದೇಶದಲ್ಲಿ ಸುಮಾರು ಎಷ್ಟು ಸಹಕಾರಿ ಸಂಘಗಳಪ್ಪ ಅಂದರೆ 8 ಲಕ್ಷ ಕೂಡ ಸಹಕಾರಿ ಸಂಘಗಳನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಕರ್ನಾಟಕದಲ್ಲಿ ಮೊದಲ ಸಂಘವು ಈಗಿನ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನ ಆಳ ಎಂಬಲ್ಲಿ ಪ್ರಾರಂಭ ಆಗ್ತೈತೆ, ಅಲ್ಲಿ ಕಣಗಿನ ಆಳದಲ್ಲಿ. ಆನಂತರ ಬೆಂಗಳೂರು ನಗರ ಕೇಂದ್ರ ಸಹಕಾರಿ ಸಂಘವು 1905ರಲ್ಲಿ ಪ್ರಾರಂಭ ಆಗ್ತಾ ಹೋಗ್ತೈತಿ. ಧಾರವಾಡ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳ ಸ್ಥಾಪನೆಗೆ ಹೆಚ್ಚು ಮಹತ್ವ ಕೊಟ್ಟಿದ್ದರಿಂದ ಈ ಜಿಲ್ಲೆಯನ್ನು ಏನಂತ ಕರಿತಪ್ಪ ಅಂದ್ರೆ ಸಹಕಾರಿ ಸಂಘಗಳ ತೊಟ್ಟಿಲು ಅಂತಂದು ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಸಹಕಾರಿ ಸಂಘಗಳ ಬಗ್ಗೆ ಮಾಹಿತಿ ಆಗ್ತೈತಿ. ಈಗ ಎರಡನೇದು ಕೊಡ್ತಾನೆ ಕೂಡು ಬಂಡವಾಳ ಸಂಸ್ಥೆಗಳು. ಏನು ಕೂಡು ಬಂಡವಾಳ ಸಂಸ್ಥೆಗಳು? ಈ ಒಂದು ಸಂಸ್ಥೆಗಳ ಸ್ಥಾಪನೆ, ಕಾರ್ಯಾಚರಣೆ, ವಿಸ್ತರಣೆ, ಮಾನ್ಯತೆ, ವಿಸರ್ಜನೆ ಇವು ಭಾರತದ ಕಂಪನಿ ಕಾಯ್ದೆ 1956 ಏನು ಮಾಡ್ತಾ ಹೋಗ್ತೈತಿ, ನಿಯಂತ್ರಣವನ್ನು ಮಾಡ್ತಾ ಹೋಗ್ತೈತಿ. ಈ ಒಂದು ಕಾಯ್ದೆಯ ಪ್ರಕಾರ ಕಂಪನಿ ಅಂದರೆ ಏನಪ್ಪ ಅಂದ್ರೆ ಕಾನೂನಿನಿಂದ ಸೃಷ್ಟಿಯಾದ ಒಬ್ಬ ಕೃತಕ ವ್ಯಕ್ತಿ, ಅದು ನಿರಂತರ ಉತ್ತರಾಧಿಕಾರಿ ಮತ್ತು ಸಾಮಾನ್ಯ ಮುದ್ರೆಯೊಂದಿಗೆ ಪ್ರತ್ಯೇಕ ಕಾನೂನುಬದ್ಧ ಅಸ್ತಿತ್ವವನ್ನು ಹೊಂದಿರುತ್ತದೆ ಅಂತ ಹೇಳ್ತಾ ಹೋಗ್ತಾರೆ. 1956ರ ಭಾರತದ ಕಂಪನಿ ಕಾಯ್ದೆ ಏನು ಹೇಳ್ತದಪ್ಪ ಅಂದ್ರೆ, ಒಂದು ಕಂಪನಿ ಅಂದರೆ ಏನಪ್ಪ ಅಂದ್ರೆ ಕಾನೂನಿನಿಂದ ಸೃಷ್ಟಿಯಾದಂಥ ಒಬ್ಬ ಕೃತಕ ವ್ಯಕ್ತಿ ಮತ್ತು ಅದು ನಿರಂತರ ಉತ್ತರಾಧಿಕಾರಿಗಳನ್ನು ಕಾಣ್ತದೆ, ಜೊತೆಗೆ ಸಾಮಾನ್ಯ ಮುದ್ರೆಯೊಂದಿಗೆ ಪ್ರತ್ಯೇಕ ಕಾನೂನುಬದ್ಧ ಅಸ್ತಿತ್ವವನ್ನು ಹೊಂದಿರೋದನ್ನು ಕಂಪನಿ ಅಂತಂದು ಕರಿತಾ ಹೋಗ್ತೀವಿ. ಇಲ್ಲಿ ಎನ್ನಿ ಅವರು ಹೇಳ್ತಾ ಹೋಗ್ತಾರೆ, ಕೂಡು ಬಂಡವಾಳ ಸಂಸ್ಥೆಯು ಪ್ರತಿಯೊಬ್ಬರ ಸ್ವಯಂ ಪ್ರೇರಿತ ಸಂಸ್ಥೆಯಾಗಿದ್ದು, ಇದರ ಬಂಡವಾಳವು ವರ್ಗಾವಣೆ ಮಾಡಬಹುದಾದಂಥ ಷೇರುಗಳ ರೂಪದಲ್ಲಿರುತ್ತದೆ. ಮಾಲೀಕತ್ವವು ಸದಸ್ಯತ್ವದ ನಿಬಂಧನೆಗೊಳಪಟ್ಟಿರುತ್ತದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಎಣ್ಣೆಯವರು ಹೇಳ್ತಾ ಹೋಗ್ತಾರೆ, ಕೂಡು ಬಂಡವಾಳ ಸಂಸ್ಥೆಯು ಪ್ರತಿಯೊಬ್ಬರ ಸ್ವಯಂ ಪ್ರೇರಿತ ಸಂಸ್ಥೆ ಆಗಿರ್ತೈತಿ. ಯಾಕಪ್ಪ ಅಂದ್ರೆ ಇದರ ಒಂದು ಬಂಡವಾಳ ವರ್ಗಾವಣೆ ಯಾವ ರೀತಿ ಇರ್ತೈತಪ್ಪ ಅಂದ್ರೆ ಷೇರುಗಳ ರೂಪದಲ್ಲಿ ಇರ್ತೈತಿ. ಆ ಷೇರುಗಳ ಮಾಲೀಕತ್ವವು ಆ ಸದಸ್ಯತ್ವದಲ್ಲಿ ನೋಡ್ತಾ ಹೋಗ್ತೀವಿ. ಇದು ಯಾವುದಪ್ಪ ಅಂದ್ರೆ ಕೂಡು ಬಂಡವಾಳದ ಮಾಹಿತಿ ಆಗ್ತಾ ಹೋಗ್ತೈತಿ. ಮುಂದೆ ಬರ್ತಾ ಹೋಗ್ತೀವಿ, ಬಹುರಾಷ್ಟ್ರೀಯ ನಿಯಮಗಳು, MNC ಅಂತ ಹೇಳ್ತವೆ, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿಯ ಒಂದು ವ್ಯವಹಾರ ಸಂಸ್ಥೆಗಳು 1860ರ ಹಿಂದೆಯೇ ಜನ್ಮ ತಾಳಿದವು ಅಂತಂದು ಹೇಳ್ತಾ ಹೋಗ್ತಾರೆ. ಅಂದರೆ ಎರಡನೇ ಪ್ರಪಂಚ ಯುದ್ಧದ ನಂತರ ಇವು ಏನು ಮಾಡ್ತಾ ಹೋಗ್ತವೆ, ತಮ್ಮ ಒಂದು ಪ್ರಾಮುಖ್ಯತೆಯನ್ನು ಗಳಿಸ್ತಾ ಹೋಗ್ತವೆ. ಏನು ಪ್ರಾರಂಭದಲ್ಲಿ ಈ ಅಮೇರಿಕ ಸಂಯುಕ್ತ ಸಂಸ್ಥಾನಗಳು USA ಇವುಗಳ ಒಂದು ತವರು ಆಗಿತ್ತು. ಬಹುರಾಷ್ಟ್ರೀಯ ನಿಗಮಗಳು ಅಮೇರಿಕ ಸಂಯುಕ್ತ ಸಂಸ್ಥಾನಗಳ ತವರೂರಾಗಿತ್ತು ಅಂತ ಹೇಳ್ತಾ ಹೋಗ್ತೀವಿ. ನಂತರ ಯುರೋಪಿನ ಕೆಲವು ದೇಶಗಳಲ್ಲಿ, ಜಪಾನ್ ದೇಶದಲ್ಲಿ ಇವೇನಾಗ್ತವೆ, ಉದಯಿಸ್ತಾ ಹೋಗ್ತವೆ. ಈಗ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬೆಳವಣಿಗೆ ಆಗೋದು ಕಂಡು ಬರ್ತಾ ಹೋಗ್ತವೆ. ದಕ್ಷಿಣ ಕೊರಿಯಾ ದೇಶವು ಬಹಳಷ್ಟು ಬಹುರಾಷ್ಟ್ರೀಯ ನಿಗಮಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾವುದು? ದಕ್ಷಿಣ ಕೊರಿಯಾ ದೇಶವು ಬಹಳಷ್ಟು ಬಹುರಾಷ್ಟ್ರೀಯ ನಿಗಮಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಭಾರತದಲ್ಲಿ ಏನೋ ಕಂಪ್ನಿಗಳನ್ನು ಕಾಣ್ತವೆ. ಯಾವಪ್ಪ ಅಂದ್ರೆ ಟಾಟಾ, ಬಿರ್ಲಾ, ಇನ್ಫೋಸಿಸ್, ವಿಪ್ರೋ, ರಿಲಯನ್ಸ್ ಇವು ಬಹುರಾಷ್ಟ್ರೀಯ ನಿಗಮಗಳು ಕಂಡು ಬರ್ತವೆ. ಹಾಗಾದ್ರೆ ಬಹುರಾಷ್ಟ್ರೀಯ ನಿಗಮಗಳು ಅರ್ಥ ಅಂದರೆ ಏನಂತ ನೋಡೋದಾದ್ರೆ, ಇವು ಸಿಂಪಲ್ಲಾಗಿ ಹೇಳೋದಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶಗಳಲ್ಲಿ ಉದ್ಯಮದ ಒಡೆತನವನ್ನು ಹೊಂದಿರುತ್ತವೆ. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಉದ್ಯಮದ ಒಂದು ಒಡೆತನವನ್ನು ಹೊಂದಿರ್ತಾವಕ್ಕೆ ಬಹುರಾಷ್ಟ್ರೀಯ ನಿಗಮಗಳು ಅಂತಂದು ಕರಿತಾ ಹೋಗ್ತೀವಿ.
ಜೊತೆಗೆ ಇದರ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ವರದಿಯಂತೆ ಇವುಗಳ ನಿರ್ವಹಣೆಯು ಕೇಂದ್ರವು ಒಂದು ದೇಶದಲ್ಲಿದ್ದು ಅವು ಇತರ ಅನೇಕ ದೇಶಗಳಲ್ಲಿ ತಮ್ಮ ವ್ಯವಹಾರ ನಡೆಸ್ತಾ ಹೋಗ್ತವು. ILO ಹೇಳ್ತಾ ಹೋಗ್ತಾರೆ, ಅವರ ಒಂದು ಕೇಂದ್ರ ಕಚೇರಿ ಒಂದು ದೇಶದಲ್ಲಿದ್ದು ಇತರ ಅನೇಕ ದೇಶಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ, ವ್ಯವಹಾರವನ್ನು ಮಾಡ್ತಾ ಹೋಗ್ತಾರೆ. ಇಂಥ ಒಂದು ನಿಗಮಗಳನ್ನು ಬಹುರಾಷ್ಟ್ರೀಯ ನಿಗಮಗಳು ಅಂತಂದು ಕರೀತಾ ಹೋಗ್ತೀವಿ. ಉದಾಹರಣೆ ನೋಡೋದಾದ್ರೆ ಸೋನಿ ಕಂಪ್ನಿ ನೋಡ್ತಾ ಹೋಗ್ತೀವಿ. ಇದು ಸೋನಿ ನಮ್ಮ ದೇಶದ್ದಲ್ಲ, ಜಪಾನ್ ದೇಶದ್ದು. ಯಾವ ದೇಶದ್ದು? ಜಪಾನ್. ಕೋಕೋ ಕೋಲಾ ಯಾವುದು? ಕೋಕೋ ಕೋಲಾ ಯಾವ ದೇಶದ್ದಪ್ಪ ಅಂದ್ರೆ ಅಮೇರಿಕಾ ದೇಶದ್ದು. ಸ್ಯಾಮ್ಸಂಗ್ ಫೋನ್ ಬಳಸ್ತವೆ. ಸ್ಯಾಮ್ಸಂಗ್ ಯಾವ ದೇಶದ್ದು? ದಕ್ಷಿಣ ಕೊರಿಯಾ. ಜೊತೆಗೆ ಹಿಂದೂಸ್ತಾನ್ ಯುನಿಲಿವರ್ UK, ಫಿಲಿಪ್ಸ್ ಹಾಲೆಂಡ್, ಗ್ಲಾಕ್ಸೋ ಸ್ಮಿತ್ ಕೈನ್ ಉತ್ತರ ಕೊರಿಯಾ. ಇವುಗಳು ಕೂಡ ಏನು ಮಾಡ್ತಿದಾರೆ, ಪ್ರಶ್ನೆ ಆಗಿರೋದು ಕಂಡು ಬರ್ತಾ ಹೋಗ್ತೈತಿ. ನೆನಪಿನಾಗ ಇಟ್ಕೊಳ್ರಿ. ಸೋನಿ ಜಪಾನ್ ದೇಶದ್ದು, ಕೋಕೋ ಕೋಲಾ ಅಮೇರಿಕಾ ದೇಶದ್ದು, ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾ, ಹಿಂದೂಸ್ತಾನ್ ಯುನಿಲಿವರ್ UK, ಫಿಲಿಪ್ಸ್ ಹಾಲೆಂಡ್, ಗ್ಲಾಕ್ಸೋ ಸ್ಮಿತ್ ಕೈನ್ UK ದೇಶದ್ದು. ನೆನಪಿನಾಗಿರಲಿ. ಕೇಂದ್ರ ಕಚೇರಿ ಇರುವ ದೇಶವನ್ನು ತವರು ದೇಶವೆನ್ನುತ್ತಾರೆ. ವ್ಯಾಪ್ತಿಗೆ ಬರುವ ದೇಶಗಳನ್ನು ಆಶ್ರಯದಾತ ದೇಶಗಳೆನ್ನುತ್ತಾರೆ ಅಂತ ನೆನಪಿನಾಗಿಟ್ಕೋಬೇಕು. ಹಾಗಾದ್ರೆ ಏನು ಬಹುರಾಷ್ಟ್ರೀಯ ನಿಗಮಗಳ ಒಂದು ಲಕ್ಷಣಗಳನ್ನು ನೋಡೋದಾದ್ರೆ ಇವು ಬೃಹತ್ ನಿಗಮಗಳಾಗಿರ್ತವೆ. ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಕೇಂದ್ರ ಕಚೇರಿ ಇಟ್ಟು ಬೇರೆ ದೇಶಕ್ಕೆ ಒಂದು ಕಂಪನಿ ಇಟ್ಟು ಅಲ್ಲಿ ವ್ಯವಹಾರ ಮಾಡ್ತದೆ ಮತ್ತು ಅವು ಒಂದು ರೀತಿ ದೊಡ್ಡ ಕಂಪನಿಗಳನ್ನು. ಹಾಗಾಗಿ ಇವು ಬೃಹತ್ ನಿಗಮಗಳಾಗಿರ್ತವೆ. ಆಸ್ತಿಗಳು ವಹಿವಾಟುಗಳು ದೊಡ್ಡ ಮಟ್ಟದಲ್ಲಿ ಇರ್ತಾವೆ. ಹೌದು, ಆಸ್ತಿಗಳು ವಹಿವಾಟುಗಳು ದೊಡ್ಡ ಪ್ರಮಾಣದಲ್ಲಿ ಇರ್ತಾವೆ. ಇವು ಕನಿಷ್ಠ 6 ದೇಶಗಳಲ್ಲಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತವೆ. ಕನಿಷ್ಠ ಎಷ್ಟು ದೇಶಗಳಲ್ಲಿ ತಮ್ಮ ಒಂದು ಕಾರ್ಯನಿರ್ವಹಣೆ ಮಾಡ್ತಪ್ಪ ಅಂದ್ರೆ 6 ದೇಶಗಳಲ್ಲಿ. ಇವು ತಮ್ಮ ವ್ಯಾಪಾರದ ವ್ಯಾಪ್ತಿಯಲ್ಲಿರುವ ದೇಶಗಳಲ್ಲೂ ಸರಕುಗಳನ್ನು ಉತ್ಪಾದಿಸುತ್ತವೆ. ತಮ್ಮ ಒಂದು ವ್ಯಾಪಾರದ ವ್ಯಾಪ್ತಿಯಲ್ಲಿರುವಂಥ ದೇಶಗಳು ಕೂಡ ಏನು ಮಾಡ್ತಾ ಹೋಗ್ತೈತಿ, ಸರಕುಗಳನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೈತಿ. ಕೇಂದ್ರ ಕಚೇರಿಯು ಕೇಂದ್ರೀಕೃತ ನಿಯಂತ್ರಣವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಕೇಂದ್ರ ಕಚೇರಿಯು ಕೇಂದ್ರೀಕೃತ ನಿಯಂತ್ರಣ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇವು ಅನೇಕ ದೇಶಗಳಲ್ಲಿ ಉತ್ಪಾದನೆ, ವಿಕ್ರಯ ಮತ್ತು ಇತರ ಸೌಲಭ್ಯಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇವು ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು MNC ಕಂಪನಿಗಳು ವಿಶ್ವ ಮಾರುಕಟ್ಟೆಯಲ್ಲಿ ತಮ್ಮದೇ ಆದಂಥ ಪ್ರಾಮುಖ್ಯತೆಯನ್ನು ಕಳಿಸ್ತಾ ಹೋಗ್ತವೆ. ತಮ್ಮ ವ್ಯಾಪ್ತಿಯಲ್ಲಿರುವಂಥ ದೇಶಗಳಲ್ಲಿ ಕೂಡ ತಂತ್ರಜ್ಞಾನ ಸೌಲಭ್ಯವನ್ನು ಒದಗಿಸ್ತಾ ಹೋಗ್ತವೆ. ಈ ಒಂದು ಎಲ್ಲಿ ಕಂಪನಿಗಳು ಡೆವಲಪ್ ಆಗ್ತವೆ ಅಲ್ಲಿ ಕೂಡ ಆ ಒಂದು ದೇಶಗಳಲ್ಲಿ ತಂತ್ರಜ್ಞಾನದ ಒಂದು ಸೌಲಭ್ಯವನ್ನು ಏನು ಮಾಡ್ತಾ ಹೋಗ್ತಾರೆ, ಒದಗಿಸ್ತಾ ಹೋಗ್ತಾರೆ. ಹಾಗಾದರೆ ಪ್ರಯೋಜನಗಳನ್ನು ನೋಡ್ತಾನೆ. ಯಾವ ರೀತಿ ತವರು ದೇಶಕ್ಕೆ ಮತ್ತು ಆಶ್ರಯದಾತ ದೇಶಕ್ಕೆ ಯಾವ ರೀತಿ ಉಪಯೋಗ ಐತೆ ಅಂತ ನೋಡೋದಾದ್ರೆ ತವರು ದೇಶಕ್ಕೆ ನೋಡ್ತಾವೆ. ಒಂದೇದು ಕಡಿಮೆ ಬೆಲೆಯಲ್ಲಿ ಆಶ್ರಯದಾತ ದೇಶಗಳಿಂದ ಏನು ಸಿಗ್ತೈತಿ, ಕಚ್ಚಾ ಪದಾರ್ಥಗಳು ಪಡಿಬೋದು. ಏನು ಮಾಡ್ತಾ ಹೋಗ್ಬೋದು, ಕಡಿಮೆ ಬೆಲೆಯೊಳಗೆ ಆಶ್ರಯದಾತ ದೇಶಗಳಿಂದ ಏನು ಮಾಡ್ತಾ ಹೋಗ್ಬೋದು, ಕಚ್ಚಾ ಪದಾರ್ಥಗಳನ್ನು ಪಡಿತಾ ಹೋಗ್ಬೋದು. ಆಶ್ರಯದಾತ ದೇಶಗಳಿಂದ ತಂತ್ರಜ್ಞಾನ ಹಾಗೂ ಆಡಳಿತ ಕೌಶಲ್ಯಗಳನ್ನು ಏನು ಮಾಡ್ತಾ ಹೋಗ್ಬೋದು, ಪಡೆಯಬಹುದು. ಅಲ್ಲಿ ಒಂದು ಕಂಪ್ನಿ ಯಾಕೆ ಆ ದೇಶದಿಂದ ತಂತ್ರಜ್ಞಾನ ಪಡಿಬೋದೆ, ಆಡಳಿತದ ಒಂದು ಕೌಶಲ್ಯಗಳನ್ನು ಪಡಿತಾ ಹೋಗ್ಬೋದು. ಆಶ್ರಯದಾತ ದೇಶಗಳಿಗೆ ಕಚ್ಚಾ ಪದಾರ್ಥಗಳನ್ನು ಮತ್ತು ಸಿದ್ಧಪಡಿಸಿದ ವಸ್ತುಗಳನ್ನು ರಫ್ತು ಮಾಡುವುದರಿಂದ ಲಾಭದ ಪ್ರಮಾಣ ಹೆಚ್ಚಾಗಿರುತ್ತದೆ. ಈ ಒಂದು ಆಶ್ರಯದಾತ ದೇಶಗಳಿಗೆ ಕಚ್ಚಾ ಪದಾರ್ಥಗಳನ್ನು ಮತ್ತು ಸಿದ್ಧಪಡಿಸಿದ ಒಂದು ವಸ್ತುಗಳನ್ನು ರಫ್ತು ಮಾಡೋದ್ರಿಂದ ಏನು ಸಿಗ್ತೈತೆ, ಅವರಿಗೆ ಲಾಭದ ಪ್ರಮಾಣ ಹೆಚ್ಚಾಗಿರೋದು ಕಂಡು ಬರ್ತಾವೆ. ಆಶ್ರಯದಾತ ದೇಶಗಳಿಂದ ಲಾಭಾಂಶದ ಜೊತೆಗೆ ರಾಜಧನ ಮತ್ತು ಆಡಳಿತಾತ್ಮಕ ಒಪ್ಪಂದಗಳಿಂದಲೂ ಭಾರಿ ಆದಾಯ ಬರುವುದು ಕಂಡು ಬರ್ತವೆ. ಜೊತೆಗೆ ತವರು ದೇಶದಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಏನು ಮಾಡ್ಬೋದು, ನಾವು ನಮ್ಮ ಒಂದು ದೇಶಕ್ಕೆ ಉದ್ಯೋಗಾವಕಾಶಗಳನ್ನು ಕೊಡ್ತಾ ಹೋಗ್ಬೋದು. ಹಾಗಾದರೆ ಆಶ್ರಯದಾತದ ದೇಶಗಳಿಗಾಗುವ ಒಂದು ಪ್ರಯೋಜನಗಳು. ಆಶ್ರಯದಾತದ ಒಂದು ದೇಶಗಳಲ್ಲಿ ಬಂಡವಾಳ ಹೂಡಿಕೆಯ ಒಂದು ಮಟ್ಟ ಏನಾಕೈತಿ, ಹೆಚ್ಚಾಕೈತಿ. ಅಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತಾ ಹೋಗ್ತೀವಿ, FII ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಬೇರೆ ದೇಶದ ಒಂದು ಬಂಡವಾಳ ಹೂಡಿಕೆ ಏನಾಗ್ತೈತಿ, ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ಈ ಆಶ್ರಯದಾತ ದೇಶಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿದ್ದಲ್ಲಿ ಅವುಗಳಿಗೆ ತಂತ್ರಜ್ಞಾನದ ಒಂದು ಸೌಲಭ್ಯವನ್ನು ನೀಡ್ತಾ ಹೋಗ್ತೈತಿ.
ಆಡಳಿತಾತ್ಮಕ ತಂತ್ರಗಳ ಮೂಲಕ ಕ್ರಾಂತಿಯನ್ನು ಉಂಟನ್ನು ಮಾಡ್ತಾ ಹೋಗ್ತೈತಿ. ಈ ಆಶಯದಾತ ರಾಷ್ಟ್ರಗಳ ರಫ್ತನ್ನು ಹೆಚ್ಚಿಸಿ ಆಶಯದಾತ ರಾಷ್ಟ್ರಗಳ ಒಂದು ರಫ್ತನ್ನು ಹೆಚ್ಚಿಗೆ ಮಾಡಿ ಆಮದನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡ್ತಾ ಹೋಗ್ತೈತಿ. ರಫ್ತು ಮಾಡೋದ್ರಿಂದ ಏನಾಗ್ತೈತಿ, ಆ ದೇಶಕ್ಕೆ ಆದಾಯ ಬರ್ತಾ ಹೋಗ್ತೈತಿ. ಆಮದು ಮಾಡೋದ್ರಿಂದ ನಮ್ದು ರೊಕ್ಕ ಹೋಗ್ತೈತಿ, ಏನೋ ರಫ್ತು ಮಾಡೋದ್ರಿಂದ ರೊಕ್ಕ ಬರ್ತಾ ಹೋಗ್ತೈತಿ. ಉತ್ತಮ ಮಟ್ಟದ ವಸ್ತುಗಳ ತಯಾರಿಕೆಗೆ ಸಾಧ್ಯ ಆಗ್ತೈತಿ. ಗುಣಮಟ್ಟದ ಒಂದು ವಸ್ತುಗಳ ತಯಾರಿಕೆ ಮಾಡ್ಬೋದು, ಸಾಧ್ಯ ಆಗ್ತಾ ಹೋಗ್ತೈತಿ. ಆಶಯದಾತ ದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಿಗೆ ಆಗ್ತಾವೆ. ಹೌದು, ಎಲ್ಲಿ ಒಂದು MNC ಕಂಪ್ನಿಗಳು ಸ್ಥಾಪನೆ ಆಗ್ತಾವೋ ಆ ಒಂದು ದೇಶಗಳಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಾವೆ. ಜೊತೆ ಉದ್ಯೋಗ ಅವಕಾಶಗಳು ಹೆಚ್ಚಾದಂತೆ ಅಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ವ್ಯವಸ್ಥೆ ಹೆಚ್ಚಾಗಕ್ಕೆ ಸಹಾಯ ಆಗ್ತಾ ಹೋಗ್ತೈತಿ. ಜೊತೆಗೆ ಆಂತರಿಕ ಸಂಪನ್ಮೂಲಗಳು ಹೆಚ್ಚು ಬಳಕೆಯಾಗಲು ಸಹಾಯವನ್ನು ಮಾಡ್ತವೆ. ಆಂತರಿಕ ಸಂಪನ್ಮೂಲಗಳು ಏನು ಮಾಡ್ತಾ ಹೋಗ್ತವೆ, ಹೆಚ್ಚು ಬಳಕೆಯಾಗಲು ಸಹಾಯವನ್ನು ಮಾಡ್ತಾ ಹೋಗ್ತವೆ. ಈ ಬಹುರಾಷ್ಟ್ರೀಯ ನಿಗಮಗಳ ದೋಷಗಳಂತ ನೋಡೋದಾದ್ರೆ ಈ ಗರಿಷ್ಠ ಲಾಭ ತವರು ದೇಶಕ್ಕೆ ಹೋಗ್ತೈತಿ. ಅಂದ್ರೆ ಈ ಒಂದು ಕಂಪನಿಗಳು ಅತಿ ಹೆಚ್ಚು ಲಾಭವು ಯಾವ ದೇಶಕ್ಕೆ ಹೋಗ್ತಪ್ಪ ಅಂದ್ರೆ ತಮ್ಮ ಒಂದು ತವರು ದೇಶಕ್ಕೆ ಹೋಗ್ತಾ ಹೋಗ್ತವೆ. ಇವುಗಳ ಪ್ರಾಬಲ್ಯದಿಂದ ಏನಾಗ್ತೈತಿ, ಆಶಯದಾತದ ಒಂದು ರಾಷ್ಟ್ರಗಳ ಹಿತಾಸಕ್ತಿ ಉಂಟಾಗುವುದನ್ನು ಕಾಣ್ತಾ ಹೋಗ್ತೀವಿ. ಈ ಆಶಯ ರಾಷ್ಟ್ರಗಳಲ್ಲಿ ಪೈಪೋಟಿ ನಾಶ ಆಗಿ ಏಕಸ್ವಾಮ್ಯವು ಉಂಟಾಗ್ಬೋದು, ಮೊನೋಪೊಲಿ ಉಂಟಾಗ್ಬೋದು. ಇವುಗಳ ಮೇಲೆ ಮಾನವ ಹಕ್ಕುಗಳನ್ನು ಉಲ್ಲಂಘಿಸುವ ಆರೋಪಗಳನ್ನು ಕಾಣ್ತಾ ಹೋಗ್ತೀವಿ. ಆಶಯ ರಾಷ್ಟ್ರಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಕಡಿಮೆಯಾಗುವಂಥ ಸಾಧ್ಯತೆಗಳೈತಿ. ಉದಾಹರಣೆಗೆ ಅಮೇರಿಕ ದೇಶದವರು ನಮ್ಮ ಇಂಡಿಯಾಕ್ಕೆ ಬಂದು ನಾವು ಕಬ್ಬಿಣ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡ್ತೀವಿ ಅಂತಂದು ಹಾಕಿ ಇಲ್ಲಿ ಬೆಶೆಗೆ ತಗೊಂಡು ಹೋಗ್ಬಿಟ್ಟು ನಮ್ಮ ದೇಶದ ಒಂದು ಸಂಪನ್ಮೂಲ ಏನಾಕೈತಿ, ಕಡಿಮೆ ಆಗ್ತಾ ಹೋಗ್ತೈತಿ. ಈ ನಿಗಮಗಳು ಅನೇಕ ಸಂದರ್ಭಗಳಲ್ಲಿ ತೆರಿಗೆಗಳ ಒಂದು ಪಾವತಿಯನ್ನು ತಪ್ಪಿಸುವಂಥ ಮಾರ್ಗಗಳನ್ನು ಅನುಸರಿಸ್ತಾ ಹೋಗ್ತಾರೆ. ಇವು ಸರಿಯಾಗಿ ಏನು ಮಾಡಂಗಿಲ್ಲ, ಟ್ಯಾಕ್ಸ್ ಕಟ್ಟಂಗಿಲ್ಲ. ಒಂದೊಂದು ಟೈಮ್ ಟ್ಯಾಕ್ಸನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಇವು ಆಶಯ ದೇಶದಲ್ಲಿ ಕಾರ್ಮಿಕ ಶೋಷಣೆಯನ್ನು ನಡೆಸ್ತಾ ಹೋಗ್ತಾರೆ. ಕಾರ್ಮಿಕರನ್ನು 8 ಅವರ್ಸ್ಗಿಂತ ಹೆಚ್ಚಿಗೆ ದುಡಿಸ್ಕೊಂತ ಹೋಗ್ಬೋದು. ಆಶಯ ರಾಷ್ಟ್ರಗಳು ಹೆಚ್ಚು ಬಂಡವಾಳ ಹೂಡುವಂತೆ ಮಾಡ್ತಾ ಹೋಗ್ತವೆ. ಆಶಯ ರಾಷ್ಟ್ರಗಳು ಹೆಚ್ಚು ಬಂಡವಾಳ ಹೂಡುವಂತೆ ಬೇರೆಯವರನ್ನು ಸ್ಪರ್ಧಾರ್ಥಿಗಳಾಗಿ ಉಂಟನ್ನು ಮಾಡ್ತಾ ಹೋಗ್ತವೆ. ಅನೇಕ ವೇಳೆ ತಂತ್ರಜ್ಞಾನದ ಕೊಡುಗೆ ಸಮಂಜಸವಾಗಿರಂಗಿಲ್ಲ. ಅಂದರೆ ಎಲ್ಲ ವೇಳೆಗೂ ಈ ತಂತ್ರಜ್ಞಾನದ ಕೊಡುಗೆ ಉತ್ತಮವಾಗಿರೋದಿಲ್ಲ. ಜೊತೆಗೆ ಇವು ಅನೇಕ ವೇಳೆ ಆಶಯ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಬಹುದು. ಹಸ್ತಕ್ಷೇಪವನ್ನು ಮಾಡ್ತಾ ಹೋಗ್ಬೋದು. ಭಾರತದಲ್ಲಿ ಹಿಂದೆ ಕೈಗಾರಿಕಾ ನೀತಿಯಿಂದ ವಿದೇಶಿ ಬಂಡವಾಳ ಹೂಡಿಕೆಗೆ ಅನೇಕ ನಿರ್ಬಂಧಗಳಿದ್ವು. ಭಾರತ ದೇಶಕ್ಕೆ ಯಾವಾಗ 1991ರ ಆರ್ಥಿಕ ನೀತಿಯ ಉದಾರೀಕರಣದಿಂದ ಅನೇಕ ಬಹುರಾಷ್ಟ್ರೀಯ ನಿಗಮಗಳು ಏನು ಮಾಡ್ತಾ ಹೋಗ್ತವೆ, ತಮ್ಮ ಒಂದು ವ್ಯವಹಾರವನ್ನು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತವೆ. ಹಾಗೂ ಅನೇಕ ಭಾರತೀಯ ಸಂಸ್ಥೆಗಳು ಕೂಡ ವಿದೇಶಗಳಲ್ಲಿ ತಮ್ಮ ಒಂದು ವ್ಯವಹಾರಗಳ ಮೂಲಕ ಬಹುರಾಷ್ಟ್ರೀಯ ನಿಗಮಗಳಾಗೋದನ್ನು ಕಾಣ್ತವೆ. ಉದಾಹರಣೆಗೆ ವಿಪ್ರೋ, ಇನ್ಫೋಸಿಸ್ ಇವು ಕರ್ನಾಟಕದ ಬೆಂಗಳೂರಿನಲ್ಲಿ ತಮ್ಮ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ವ್ಯವಹಾರಗಳ ಸಂಘಟನೆಗಳ ವಿವಿಧ ರೀತಿಗಳೇ ಖಾಸಗಿ ರಂಗದ ಏಕಸ್ವಾಮ್ಯ ಸಂಸ್ಥೆಗಳು, ಪಾಲುಗಾರಿಕೆ ಸಂಸ್ಥೆಗಳು. ಇದೇನು ಅಷ್ಟೊಂದೇನು ಉಪಯೋಗ ಇಲ್ಲ. ಷೇರು ಮಾರುಕಟ್ಟೆ ಬಗ್ಗೆ ಹೇಳ್ತಾ ಹೋಗೋಣ. ಈ ಸರ್ಕಾರಿ ಉದ್ಯಮಗಳು ಅಂದ್ರೆ ಏನಂತ ಹೇಳ್ತಾ ಹೋಗ್ತೀವಿ ನೋಡ್ರಿ. ಸರ್ಕಾರಿ ಉದ್ಯಮಗಳು. ಈ ಸರ್ಕಾರಿ ಉದ್ಯಮಗಳು ಅಂದ್ರೆ ಸಾರ್ವಜನಿಕ ವಲಯದಲ್ಲಿರುವಂಥ ಉದ್ಯಮಗಳಾಗ್ತವೆ. ಇವು ಸಾರ್ವಜನಿಕರ ಪ್ರಯೋಜನಕ್ಕಾಗಿ ಸರ್ಕಾರದ ಒಂದು ಮಾಲೀಕತ್ವದಲ್ಲಿ ನೋಡ್ತಾ ಹೋಗ್ತವೆ. ಈ ಸಂಸ್ಥೆಗಳನ್ನು ಸರ್ಕಾರದ ಒಂದು ಇಲಾಖೆಯಾಗಿ ಸಂಬಂಧಿಸಿದ ಒಂದು ಸಚಿವರ ನಿಯಂತ್ರಣದಲ್ಲಿ ನಡೆಸ್ತಾವೆ. ಇವುಗಳನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಪುರಸಭೆಯ ಪ್ರಾರಂಭ ಮಾಡಿ ತಮ್ಮ ಒಂದು ನಿಯಂತ್ರಣದಲ್ಲಿ ಒಳಪಡಿಸಿವೆ. ಯಾವುದಪ್ಪ ಅಂದ್ರೆ ಗಣಿಗಾರಿಕೆ, ಲೋಹಗಾರಿಕೆ, ಹಡಗು ನಿರ್ಮಾಣ, ವಿಮಾನ ಯಂತ್ರಗಳು ಮುಂತಾದವುಗಳನ್ನು ನೋಡ್ತಾ ಹೋಗ್ತೀವಿ. ಜಂಟಿ ರಂಗದ ಸಂಸ್ಥೆಗಳು ಸರ್ಕಾರ ಮತ್ತು ಸಾರ್ವಜನಿಕ ಜಂಟಿ ಮಾಲೀಕತ್ವದಲ್ಲಿರ್ತೈತಿ. ಅಂದ್ರೆ ಸರ್ಕಾರ ಮತ್ತು ಖಾಸಗಿ ಒಡೆತನದಲ್ಲಿ ಈ ಒಂದು ಜಂಟಿ ರಂಗದ ಸಂಸ್ಥೆಗಳು ಕಂಡು ಬರ್ತಾವೆ. ಉದಾಹರಣೆಗೆ ಭಾರತದಲ್ಲಿರುವಂಥ ಗುಜರಾತ್ನ ರಾಜ್ಯ ರಸಗೊಬ್ಬರ ಕಂಪನಿ, ಕೊಚ್ಚಿನ್ ರಿಫೈನರೀಸ್ ನೋಡ್ತಾ ಹೋಗ್ತೀವಿ. ಲೋಕೋಪಯೋಗಿ ಸೇವಾ ಸಂಸ್ಥೆಗಳು ಇವು ಕೂಡ
ಸರ್ಕಾರಿ ಉದ್ಯಮಗಳಾಗ್ತವೆ. ಯಾವುದು ಲೋಕೋಪಯೋಗಿ ಸೇವಾ ಸಂಸ್ಥೆಗಳು. ಇವು ಸಾರ್ವಜನಿಕರಿಗೆ ಅತಿ ಹೆಚ್ಚಿನ ಅವಶ್ಯವೆನಿಸುವಂಥ ಸರಕುಗಳು ಮತ್ತು ಸೇವೆಗಳ ದಕ್ಷ ಪೂರೈಕೆಯ ವ್ಯವಸ್ಥೆಗಾಗಿ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಸ್ಥಾಪನೆ ಮಾಡಿದ ಇಲ್ಲಿ ಇವುಗಳ ಮೂಲಕ ಏನು ಮಾಡೋಂಗಿಲ್ಲ, ಲಾಭ ಗಳಿಕೆಯ ಒಂದು ಉದ್ದೇಶವಾಗಿರೋದಿಲ್ಲ. ಉದಾಹರಣೆ ನೋಡಿದರೆ ಅಡುಗೆ ಅನಿಲ, LPG, ನೀರು, ವಿದ್ಯುತ್ ಸರಬರಾಜು, ರೈಲ್ವೆಗಳು, ಅಂಚೆ, ದೂರವಾಣಿ ಇವು ಸಾರ್ವಜನಿಕರಿಗೆ ಅವಶ್ಯಕವೆನಿಸುವಂಥ ಸೇವೆಗಳನ್ನು ನೀಡ್ತಾ ಹೋಗ್ತದೆ. ಇದರ ಮೂಲಕ ಏನು ಮಾಡೋಂಗಿಲ್ಲ, ಲಾಭವನ್ನು ಪಡೆದುಕೊಳ್ಳುವಂಥ ದುರಾದೋಷ ಇರೋದಿಲ್ಲ. ಮತ್ತು ಮುಂದೆ ಬರೋಣ, ಷೇರು ಮಾರುಕಟ್ಟೆ. ಷೇರು ಮಾರುಕಟ್ಟೆ ಅಂದರೆ ಏನಪ್ಪ ಅಂದ್ರೆ, ಕೂಡು ಬಂಡವಾಳ ಸಂಸ್ಥೆಗಳ ಒಂದು ಬಂಡವಾಳವನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡೆಯನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಬಂಡವಾಳದ ಪ್ರತಿ ಅಂಶವನ್ನು ಏನಂತ ಕರಿತಪ್ಪ ಅಂದ್ರೆ ಷೇರು ಅಂತ ಕರಿತಾರೆ. ಮತ್ತು ಜೋಳ ಅಳೆಯುವಂಥ ಶೇರಲ್ಲ, ಅದು ಶೇರ್. ಇದು ಏನು ಕೂಡು ಬಂಡವಾಳ ಜಾಯಿಂಟ್ ಸ್ಟಾಕ್ ಕಂಪನಿ ಇರ್ತಾವಲ್ಲ, ಆ ಒಂದು ಬಂಡವಾಳವನ್ನು ಏನು ಮಾಡ್ತಾ ಹೋಗ್ತಾರೆ, ಸಣ್ಣ 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 ವಿಭಾಗಗಳನ್ನಾಗಿ ಮಾಡ್ತಾವೆ. ಆ ಬಂಡವಾಳದ ಪ್ರತಿ ಅಂಶವನ್ನು ಏನಂತ ಕರಿತೀವಿ, ಷೇರು ಅಂತ ಹೇಳ್ತಾವೆ. ಈ ಷೇರುಗಳನ್ನು ಮತ್ತು ಸಾಲಪತ್ರಗಳನ್ನು ಡಿಬೆಂಚರ್ಸ್ ಅಂತ ಕರಿತೇವೆ. ಸಾಲಪತ್ರಗಳಂದರೆ ಕೊಳ್ಳುವ ಮತ್ತು ಮಾರಾಟ ಮಾಡುವ ಅನುಕೂಲವನ್ನು ಮಾಡ್ತಾ ಹೋಗ್ತೀವಿ. ಏನು ಮಾಡ್ತಾ ಹೋಗ್ತೀವಿ, ಈ ಷೇರುಗಳನ್ನು ಸೆಲ್ ಮಾಡ್ಬೋದು ಮತ್ತು ಬೈ ಮಾಡ್ಬೋದು. ಜೊತೆಗೆ ಈ ಕೂಡು ಬಂಡವಾಳ ಸಂಸ್ಥೆಯ ಕಾಯ್ದೆಯ ಪ್ರಕಾರ ಷೇರುದಾರರು ತಮ್ಮ ಒಡೆತನದಲ್ಲಿರುವಂಥ ಷೇರುಗಳನ್ನು ಯಾವಾಗ ಬೇಕಾದರೂ ಮಾರಬಹುದು, ಯಾರು ಬೇಕಾದರೂ ಖರೀದಿಸಿ ಷೇರುದಾರರು ಆಗಿರಬಹುದು. ಏನು ಈ ಒಂದು ಉದಾಹರಣೆಗೆ ಸಜಲಾನ್ ಕಂಪ್ನಿ ಐತಿ. ಯಾವುದು ಸಜಲಾನ್, ಇದು ವಿಂಡ್ ಪವರ್. ಈ ಒಂದು ಕಂಪ್ನಿಯ ಒಂದು ಶೇರ್ ಏನಪ್ಪ ಅಂದ್ರೆ 57 ರೂಪಾಯಿ ಐತಿ. ಈಗ ಎಷ್ಟು? 57. ಈ 57 ರೂಪಾಯಿ ಯಾರು ಒಬ್ಬರು ಏನು ಮಾಡ್ಬೋದು, ಷೇರು ಮಾರುಕಟ್ಟೆಯೊಳಗೆ ಷೇರು ಮಾರುಕಟ್ಟೆ ಹೋಗೋಕ್ಕಿಂತ ಮುಂಚೆ ಡಿಬ್ಯಾಟ್ ಅಕೌಂಟ್ ಅಂತ ಇರಬೇಕು ನಿತ್ಯಾಕೆ. ಅದು ಎಲ್ಲಿ ಏಂಜಲ್ ಒನ್ನು, ಅಪ್ಸ್ಟಾಕ್ಸ್ ಇಂಥ ಆ್ಯಪ್ ಒಳಗೆ ಸಿಗ್ತಾ ಹೋಗ್ತದೆ. ನಾವೇನು ಮಾಡ್ಬೋದು, ಬೈ ಹೆಂಗೆ ಮಾಡ್ಬೇಕು, ಸಜ್ಜನಾಲ್ ಕಂಪ್ನಿಯೊಳಗೆ ಆ ಒಂದು ಕಂಪನಿದು ಏನು ಮಾಡಿರ್ತಾರೆ, ಬಂಡವಾಳವನ್ನು ಸಣ್ಣ ಸಣ್ಣ ಅಂದರೆ 51 ಶೇರಿಗೆ 57 ರೂಪಾಯಿ ಅಂತ ನಿಗದಿ ಮಾಡಿರ್ತಾರೆ. ಅವನ್ನೇನು ಮಾಡ್ಬೋದು, ಬೈ ಮಾಡು. ಯಾವಾಗ ಈ ಒಂದು ಕಂಪನಿ ಒಂದು ಅಭಿವೃದ್ಧಿ ಆಗ್ತಾ, ಯಾವಾಗ ಕಂಪನಿ ಅಭಿವೃದ್ಧಿ ಆಗುತ್ತಾ ಅದೇ ರೀತಿ ಇವುಗಳ ಷೇರುಗಳ ಮೌಲ್ಯ ಏನಾಗ್ತೈತಿ, 72 ರೂಪಾಯಿ ಆಗ್ತೈತಿ. ಅವಾಗ ಏನು ಮಾಡ್ಬೋದು, ಏನು ತಗೊಂಡಿರ್ತಾನಲ್ಲ ಇವಾಗ ಸೆಲ್ ಮಾಡ್ಬೋದು. ಸೆಲ್ ಇವು ಏನು ತಗೊಂಡಿರೋನು 72 ರೂಪಾಯಿಗೆ ಸೆಲ್ ಮಾಡ್ಬೋದು. ಸೆಲ್ ಮಾಡಿದಂಥ ನಂತರ ಅವ ಇನ್ನೊಬ್ಬ ಯಾರು ಷೇರುದಾರ ಬೈಯನ್ನು ಮಾಡ್ತಾ ಹೋಗ್ತಾನೆ. ಅಂದ್ರೆ 57 ರೂಪಾಯಿ ದುಡ್ಡು 72 ರೂಪಾಯಿದಾಗ ಬಂದಿರುವಂಥ ಲಾಭವು ಅವನಿಗೆ ದುಡಿದು ಕೊಟ್ಟಿರ್ತೈತಿ. ಅದೇ ರೀತಿ 57 ರೂಪಾಯಿ ಇದ್ದದ್ದು ಸಜಲಾನ್ ಕಂಪ್ನಿ ಡೌನ್ ಆಗ್ಬೋದು. ಡೌನ್ ಅಂದ್ರೆ 40 ರೂಪಾಯಿನೂ ಆಗ್ಬೋದು. ಇದು ಷೇರು ಮಾರುಕಟ್ಟೆ ತಿಳ್ಕೊಂಡ್ರೆ ಉತ್ತಮ ಮಾಹಿತಿ ಐತಿ. ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಕಾಣ್ತಾವಪ್ಪ ಅಂದ್ರೆ 1875 ಮುಂಬೈಯೊಳಗೆ ನೋಡ್ತಾವೆ. ಎಲ್ಲಿ? 1875 ಮುಂಬೈಯಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಮಾರುಕಟ್ಟೆಯು ಪ್ರಪಂಚದ ಪ್ರತಿಷ್ಠಿತ ಷೇರು ಮಾರುಕಟ್ಟೆಗಳಲ್ಲಿ ಒಂದಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಷೇರುಗಳ ಒಂದು ಕ್ರಯ ವಿಕ್ರಯ ಅಂದರೆ ಮಾರೋದು ತೆಗೆದುಕೊಳ್ಳುವುದು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಷೇರು ಮಾರುಕಟ್ಟೆಯನ್ನು ಯಾರು ನಿಯಂತ್ರಣ ಮಾಡ್ತಾರಪ್ಪ ಅಂದ್ರೆ ಸೆಬಿ. ಯಾರು? ಸೆಬಿ. ಸೆಬಿ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನೋಡ್ತಾ ಹೋಗ್ತೀವಿ. ಇದು ಒಂದು ರೀತಿಯ ಸರ್ಕಾರದ ನಿಯಂತ್ರಣದಲ್ಲಿ ನೋಡ್ತಾ ಹೋಗ್ತೀವಿ. ಯಾರು? ಈ ಒಂದು ಷೇರು ಮಾರುಕಟ್ಟೆಯು ಸೆಬಿ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ಮಾಡ್ತಾ ಹೋಗ್ತೈತಿ. ಹಾಗಾದರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡೋದಾದ್ರೆ ಮಾಡೋಣ, ಏನಕ್ಕಲ್ಲ. ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ. ಭಾರತ ಸಹಕಾರಿ ಸಂಘಗಳ ಕಾಯ್ದೆ ಡ್ಯಾಶರಂತೆ ನಿಯಂತ್ರಿಸಲ್ಪಡಿತು. 1902 ಸಂಘಗಳು ಸ್ಥಾಪನೆ ಆದವು. ಅದಕ್ಕೆ ನಿಯಂತ್ರಣ ಮಾಡಬೇಕು ಅಂತ 1912 ನಿಯಂತ್ರಣ ಮಾಡ್ತಾ ಹೋಗ್ತಾರೆ. ಪ್ರಪಂಚದ ಮೊದಲ ಸಹಕಾರಿ ಸಂಘ ಯಾವುದು? 1844 ರಾಬರ್ಟ್ ಓವನ್. ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘವು ಕಣಗಿನಾಳ, ಗದಗ ಜಿಲ್ಲೆ ಕಣಗಿನಾಳ. ಬಹುರಾಷ್ಟ್ರೀಯ ನಿಗಮಗಳು ಮೊದಲು ತಮ್ಮ ದೇಶದಲ್ಲಿ ಅಮೆರಿಕ ದೇಶದಲ್ಲಿ ಪ್ರಾರಂಭಕ್ಕವು. ಇದು ಬಹುರಾಷ್ಟ್ರೀಯ ನಿಗಮಗಳು ಅಮೆರಿಕದ ತವರೂರಾಗಿತ್ತು ಅಂತ ಹೇಳ್ತಾ ಹೋಗ್ತದೆ.
ಭಾರತದ ತವರನ್ನು ಹೊಂದಿರುವ ಬಹುರಾಷ್ಟ್ರೀಯ ನಿಗಮಗಳಿಗೆ ಡ್ಯಾಶ್ ಉದಾಹರಣೆ ಯಾವಪ್ಪ? ಭಾರತದ ತವರನ್ನು ಯಾವುದು? ಇನ್ಫೋಸಿಸ್, ವಿಪ್ರೋ. ಭಾರತದಲ್ಲಿ ಮೊಟ್ಟಮೊದಲ ಷೇರು ಮಾರುಕಟ್ಟೆ ಡ್ಯಾಶ್ ಎಂಬಲ್ಲಿ ಪ್ರಾರಂಭವಾಯಿತು. ಮುಂಬೈ. ಯಾವಾಗ? 1875 ಸ್ಥಾಪನೆ ಆಕತಿ. ಯಾರು ನಿಯಂತ್ರಣ ಮಾಡ್ತಾರೆ? ಸೆಬಿ. ಇದಷ್ಟೇನಪ್ಪ ಅಂದ್ರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.